ಗೈಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ಕೂಡ ತುಂಬಾನೇ ಚೆನ್ನಾಗಿದ್ದೀವಿ. ಆ್ಯಂಡ್ ಇವತ್ತೊಂದು ಹೊಸ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ವ್ಲಾಗ್ ಮೇನ್ ಆಗಿ ಏನಪ್ಪಾ ಅಂದರೆ, ನೀವು ಆಲ್ರೆಡಿ ಟೈಟಲ್ ಥಂಬ್ನೇಲ್ ನೋಡಿರ್ತೀರಾ. ಸೊ ಇವತ್ತು ಬಂದು ನಮ್ಮ ಮೊದಲನೇ ಮೋಲ್ಡ್, ಅಂದರೆ ನಮ್ಮ ಜೀವನದಲ್ಲಿ ನಾವು ಮನೆ ಕಟ್ಟಿಸಿ ಅಂದರೆ ಹಾಕಿಸ್ತಾ ಇರೋ ಮೊದಲನೇ ಮೋಲ್ಡ್. ಸೊ ಅದ್ರ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಸೊ ಬೇಸಿಕಲಿ ಇದು ಬಂದು ನಮ್ಮ ಕಂಪ್ಲೀಟ್ ನೀವು ನೋಡಿರ್ತೀರಾ. ನಾನು ಬಿಲ್ಡಿಂಗ್ ಪ್ಯಾಟರ್ನ್ ಅಂದರೆ ನಮ್ಮ ಬಿಲ್ಡಿಂಗ್ ಹೇಗೆ ಕಾಣಿಸುತ್ತೆ ಅಂತ ಒಂದು 3D ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡಿದೆ. ಸೊ ಅದರಲ್ಲಿ ಗ್ರೌಂಡ್ ಫ್ಲೋರ್ ಪೂರ್ತಿ ನಾವು ಪಾರ್ಕಿಂಗ್ ಇಡ್ತಾ ಇದೀವಿ. ಅಂದರೆ 2000 ಸ್ಕ್ವೇರ್ ಫೀಟ್ ಫುಲ್ಲು ಪಾರ್ಕಿಂಗ್ ಇರುತ್ತೆ. ಸೊ ಆ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಜೊತೆಗೆ ಇನ್ನೇನು ಬರುತ್ತೆ ಅಂತ ನಿಮ್ಮ ಜೊತೆ ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ. ಹಾಗೂ ಅದರ ಜೊತೆಗೆ ಫಸ್ಟ್ ಫ್ಲೋರ್ ಅಂದರೆ ನಿಮಗೆ ಆಲ್ರೆಡಿ ರಿವೀಲ್ ಮಾಡಿದ್ದೀವಿ ನಾವು. ದಟ್ ಫಸ್ಟ್ ಫ್ಲೋರ್ ಬಂದು ನಂದುದು, ಸೆಕೆಂಡ್ ಫ್ಲೋರ್ ಲಚ್ಚುದು, ಹಾಗೂ ಥರ್ಡ್ ಫ್ಲೋರ್ ಬಂದು ನಂದು. ಸೊ ಈ ರೀತಿಯಾಗಿ ನಾವು ಡಿವೈಡ್ ಮಾಡಿರೋದು. ಸೊ ಫಸ್ಟ್ ಫ್ಲೋರ್ ಡಿಸೈನ್ ಯಾವ ರೀತಿಯಾಗಿ ಬರುತ್ತೆ, ಹಾಗೂ ಫಸ್ಟ್ ಫ್ಲೋರಲ್ಲಿ ಅಂದರೆ ಲಿಟ್ರಲಿ ಬಂದ್ಬಿಟ್ಟು ಇದು ಫಸ್ಟ್ ಫ್ಲೋರ್ ಬೇಸ್ಮೆಂಟ್ ಆಯಿತಾ. ಸೊ ಫಸ್ಟ್ ಫ್ಲೋರ್ ಪಾಯ, ಗ್ರೌಂಡ್ ಫ್ಲೋರ್ ಮೋಲ್ಡು. ಸೊ ಆ ರೀತಿಯಾಗಿ ಆ ಒಂದು ಜರ್ನಿ ಹೇಗಿತ್ತು, ಮತ್ತು ಫಸ್ಟ್ ಫ್ಲೋರ್ದು ಕಂಪ್ಲೀಟ್ 3D ಡಿಸೈನ್ ಯಾವ ರೀತಿಯಾಗಿ ಬರುತ್ತೆ ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಕೆಲವೊಂದು ಡಿಫ್ರೆನ್ಸಸ್ ಇದೆ ಆಯಿತಾ. 3 ಫ್ಲೋರ್ ಆಲ್ಮೋಸ್ಟ್ ಸಿಮಿಲರ್ ಇದ್ರೂ, ಒಂದು 80% ಸಿಮಿಲರ್ ಇದ್ರು, 20% ಅದು ಇದು ಒಂದು ಸ್ವಲ್ಪ ಡಿಫ್ರೆನ್ಸಸ್ ಇದ್ದೇ ಇದೆ. ಬಟ್ ಕಟ್ಟೋ ಸಿವಿಲಲ್ಲಂತೂ 20% ಡಿಫ್ರೆನ್ಸಸ್ ಇರುತ್ತೆ. ಬಟ್ ಮಾಡಿಸೋವಂಥ ಇಂಟೀರಿಯರ್ಸಲ್ಲಿ ಇನ್ನೂ ಜಾಸ್ತಿ ಡಿಫ್ರೆನ್ಸ್ ಬರುತ್ತೇನೋ ಗೊತ್ತಿಲ್ಲ, ಇನ್ನು ಫ್ಯೂಚರಲ್ಲಿ ಗೊತ್ತಾಗುತ್ತೆ. ಯಾಕಂದರೆ ನಾವಿನ್ನು ಇಂಟೀರಿಯರ್ಸ್ಗೆ ಕೈ ಹಾಕಿಲ್ಲ ಯಾರೂ. ಸೊ ಇಂಟೀರಿಯರ್ಸ್ ತನಕ ಇನ್ನೂ ನಮ್ಮ ಮನೆ ರೀಚ್ ಆಗಿಲ್ಲ ಗೈಸ್, ಅದಕ್ಕೇನೆ. ಸೊ ಅದು ಕೂಡ ಡೆಫಿನೆಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಸೊ ಅವಾಗ ಟೋಟಲ್ ಆಗಿ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ ಅಂತಲೇ ಹೇಳ್ಬೋದು. ಬಟ್ ಎಸ್, ಇನ್ನೇನು ನೆಕ್ಸ್ಟ್ ನಿಮಗೆ ಫಸ್ಟ್ ಫ್ಲೋರ್ ಮೋಲ್ಡ್ ಅದೆಲ್ಲನೂ ಕೂಡ, ಮತ್ತೆ ಒಳಗಡೆ ಪ್ಯಾಟರ್ನ್ ಯಾವ ರೀತಿಯಾಗಿ ಕಟ್ಟಿದ್ದೀವಿ ಅಂತ ತೋರ್ಸೋಕ್ಕಿಂತ ಮುಂಚೆ ಒಂದು 3D ಡಿಸೈನ್ನ ತೋರಿಸ್ಬಿಡೋಣ ಅಂತ. ಸೊ ಈ ಬ್ಲಾಗಲ್ಲಿ ನಮ್ಮ ಗ್ರೌಂಡ್ ಫ್ಲೋರ್ ಮೋಲ್ಡ್ ವಿತ್ ಫಸ್ಟ್ ಫ್ಲೋರ್ 3D ಡಿಸೈನ್ನ ತೋರಿಸ್ತಾ ಇದ್ದೀನಿ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ನಿಮಗೆ ಇಷ್ಟ ಆಗುತ್ತೆ ಅಂತ ಅನ್ಕೊತೀನಿ. ಆ್ಯಂಡ್ ನಿಮಗೆ ಏನೇ ಕ್ವೆರೀಸ್ ಇದ್ದರೂ ಪ್ಲೀಸ್ ಅದನ್ನ ಕಾಮೆಂಟ್ ಮೂಲಕ ತಿಳಿಸಿ, ಆದಷ್ಟು ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ತುಂಬ ಜನ ತುಂಬ ಕ್ವೆಶನ್ಸ್, ಅಂದರೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬ ಕ್ವೆಶನ್ಸ್ನ ಕೇಳಿದ್ದೀರಾ. ಆದಷ್ಟು ವಿಡಿಯೋನಲ್ಲೇ ನಿಮಗೆ ಹೇಳ್ತಾ ಹೋಗ್ತೀವಿ, ಸೊ ದ್ಯಾಟ್ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ. ಆ್ಯಂಡ್ ಪರ್ಸ್ನಲಿ ಕೂಡ ಇನ್ಸ್ಟಾಗ್ರಾಮಲ್ಲೆಲ್ಲ ಮೆಸೇಜ್ ಮಾಡಿ ಕೇಳಿದ್ದೀರಾ. ಸೊ ಪ್ರತಿಯೊಬ್ಬರದ್ದು ಕಾಂಟ್ಯಾಕ್ಟ್, ಅಂದರೆ ನಾವು ಯಾರ್ಯಾರನ್ನ ಕಾಂಟ್ಯಾಕ್ಟ್ ಮಾಡಿದ್ವಿ ಅವರ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ನಾನು ನಿಮಗೆ ಅಲ್ಲಿ ಪ್ರೈವೇಟಲ್ಲಿ ಕೊಡೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನಂಗೆ ಗೊತ್ತಿಲ್ಲ ಅವ್ರ ಪರ್ಸ್ನಲ್, ಅಂದರೆ ಈ ಥರ ಪ್ರೈವೇಟಲ್ಲೇ ಕೊಡೋಕ್ಕೆ ಇಷ್ಟಪಡೋದು. ಬಿಕಾಸ್ ಪಬ್ಲಿಕ್ಕಾಗಿ ಬೇರೆಯವ್ರ ನಂಬರ್ಸ್ನ ಶೇರ್ ಮಾಡೋದು ಅಷ್ಟು ಕರೆಕ್ಟ್ ಅಲ್ಲ ಅಂತ ನನಗನ್ಸುತ್ತೆ. ಸೊ ನಿಮಗೆ ಯಾವುದಾದ್ರೂ ನಂಬರ್ಸ್ ಬೇಕು ಅಂದರೆ ಪ್ಲೀಸ್ ನಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಥವಾ ಇನ್ಸ್ಟಾಗ್ರಾಮ್ ಮೂಲಕ ನೀವು ಕಾಂಟ್ಯಾಕ್ಟ್ ಮಾಡಿ ಕೇಳ್ಬೋದು. ಆ್ಯಂಡ್ ಏನೇ ಕ್ವೆರೀಸ್ ಇದ್ರು, ಏನೇ ಡೌಟ್ಸ್ ಇದ್ರು ಅದನ್ನು ಕೂಡ ಕೇಳಿ, ನಮಗೆ ಗೊತ್ತಿರೋಷ್ಟು ಆದಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತೀವಿ. ಆ್ಯಂಡ್ ಬನ್ನಿ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಅಂದ್ಬಿಟ್ಟು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಈ ಒಂದು ಮನೆ ಸೀರೀಸ್, ಅಂದರೆ ನಾವು ಡೈಲಿನೂ ಮನೆ ಸೀರೀಸ್ ಹಾಕ್ತಾ ಇಲ್ಲ, ನೀವು ನೋಡ್ಬೋದು. ಬಿಕಾಸ್ ನಿಮಗೆ ಅದನ್ನೇ ಹಾಕಿ ಬೇಜಾರು ಮಾಡೋಕ್ಕೂ ನಮ್ಗೆ ಇಷ್ಟ ಇಲ್ಲ. ಇಂಪಾರ್ಟೆಂಟ್ ಏನಿರುತ್ತೋ ಅದನ್ನು ಮಾತ್ರ ಹಾಕೋಣ ಅಂತ ಅಂದ್ಕೊಂಡಿದ್ದೀವಿ. ಬಟ್ ಅದಲ್ಲದಂತೆಯೂ ಬೇರೆ ಏನಾದರೂ ಇದ್ದರೆ ವೀಡಿಯೋಸ್ ಅದ್ರ ಬಗ್ಗೆ ನೋಡೋಕೆ ಇಷ್ಟಪಡೋ ಹಾಗಿದ್ರೆ ನೀವು ಪ್ಲೀಸ್ ಅದನ್ನು ಕೂಡ ನಮಗೆ ತಿಳಿಸಿ, ನಾವು ಅದನ್ನು ಶೇರ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀವಿ. ಆ್ಯಂಡ್ ಎಸ್, ಸಪೋರ್ಟ್ ಮಾಡಿ. ತುಂಬ ವೀಡಿಯೋಸ್ ಬರುತ್ತೆ, ತುಂಬ ಒಳ್ಳೆ ನ್ಯೂಸ್ಗಳು ನಿಮ್ಮ ಜೊತೆ ಈ ಒಂದು ವರ್ಷ 2026 ನಮ್ಮ ಎಲ್ಲರ ಜೀವನದಲ್ಲಿ ತುಂಬ ಒಳ್ಳೆ ವಿಷಯಗಳನ್ನ ತರ್ತಾ ಇದೆ, ಎಸ್ಪೆಷಲಿ ನಮ್ಮ ಫ್ಯಾಮಿಲಿನಲ್ಲಿ. ಸೊ ನಿಮ್ಮೆಲ್ಲರ ಜೊತೆ ಅದನ್ನು ಶೇರ್ ಮಾಡ್ಕೊತೀವಿ 1 by 1. ಆಲ್ರೆಡಿ 2 ಗುಡ್ ನ್ಯೂಸ್ನ ಶೇರ್ ಮಾಡಿದ್ದೀವಿ. ಫಸ್ಟ್ ಗುಡ್ ನ್ಯೂಸ್ ಬಂದು ನಮ್ಮ ಮನೆ, ಸೆಕೆಂಡ್ ಗುಡ್ ನ್ಯೂಸ್ ಬಂದು ಕೃತಿಕಾ ಪ್ರೆಗ್ನೆಂಟ್ ಇದ್ದಾರೆ ನಮ್ಮ ಮನೆಗೆ, ಅಂದರೆ ನನ್ನ ಗಂಡನ ಸೈಡ್, ಲೈಕ್ ನನ್ನ ಇನ್ಲಾಸ್ ಮನೆಗೆ ಅಂತಾನೆ ಹೇಳ್ಬೋದು. ಸೊ ಅಲ್ಲಿ ಒಂದು ಮುದ್ದಾದ ಪಾಪು ಬರ್ತಿದೆ. ಇನ್ನೂ ಬೇಜಾನ್ ಗುಡ್ ನ್ಯೂಸ್ಗಳಿದೆ. ಸೊ ಮನೆ ರಿಲೇಟೆಡ್ ಇದೆ, ಇನ್ನು ಬೇರೆ ಎಲ್ಲ ರಿಲೇಟೆಡು ಗುಡ್ ನ್ಯೂಸ್ಗಳಿದೆ. ಸೊ ಅಪ್ಕಮಿಂಗ್ ವಿಡಿಯೋಸಲ್ಲಿ ನಿಮ್ಮ ಜೊತೆ ಎಲ್ಲಾನು ಶೇರ್ ಮಾಡ್ಕೊತೀವಿ. ಸೊ ಈ ಎಲ್ಲ ವಿಷಯಗಳು ನೀವು ತಿಳ್ಕೊಬೇಕು ಮತ್ತು ಇದ್ರ ವಿಡಿಯೋಸ್ ನೋಡಬೇಕು ಅಂದರೆ ನೀವು ಮಾಡಬೇಕಾಗಿರೋದು ಇಷ್ಟೇ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ ಕನ್ನಡ ಬ್ಲಾಗರ್ ಸುಪ್ರಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನನ್ನ ತಂಗಿ ಚಾನಲ್ ಲಚ್ಚೂಸ್ ಪ್ರಪಂಚ, ಆ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ 2 ಚಾನಲಲ್ಲೂ ಎಲ್ಲ ವೀಡಿಯೋಸು ಕೂಡ ಬರ್ತಾ ಇರುತ್ತೆ. ಓಕೆನಾ, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಸೊ ಫೈನಲಿ ನೋಡ್ಬೋದು ನಮ್ಮ ಮನೆಯ ಫೌಂಡೇಶನ್ ಕಂಪ್ಲೀಟ್ ಆಗಿದೆ. ಫೌಂಡೇಶನ್ ಕಂಪ್ಲೀಟ್ ಆದಮೇಲೆ ಒಂದು ಕ್ಲಿಯರ್ ಪಿಕ್ಚರ್ ಗೊತ್ತಾಯಿತು ನಮಗೆ. ಓಕೆ, ಯಾವ ಜಾಗದಲ್ಲಿ ಏನು ಬರುತ್ತೆ, ಎಷ್ಟು ಡೈಮೆನ್ಷನಲ್ಲಿದೆ ನಮ್ಮ ಒಂದು ಮನೆ ಅಂತ ಎಲ್ಲ ಕ್ಲಿಯರಾಗಿ ಗೊತ್ತಾಯಿತು. ಆ್ಯಂಡ್ ತುಂಬಾ ಚೆನ್ನಾಗಿ ಬರ್ತಿದೆ ಮನೆ ಅಂತೂ, ಸಿಕ್ಕಾಪಡೆ ಸಕ್ಕತ್ತಾಗಿ ಬರ್ತಿದೆ. ಅಪ್ಕಮಿಂಗ್ ಬ್ಲಾಗ್ಸಲ್ಲಿ ನೋಡ್ತೀರಾ ನೀವು. ಸೊ ಇವಾಗ ಸೈಡಲ್ಲೆಲ್ಲ ಈ ಥರ ಕಾಂಪೌಂಡ್ ಎಲ್ಲ ಕಟ್ಟಿದ್ದಾಗಿದೆ.
ಹಾಗೂ ಫೌಂಡೇಶನ್ ಎಲ್ಲ ಫಿನಿಶ್ ಆದಮೇಲೆ ಮತ್ತೆ ಅದೊಂದು ಪ್ಲಾಸ್ಟಿಂಗ್ ಥರ ಏನೋ ಮಾಡ್ತಾರಲ್ಲ, ಸೊ ಇನ್ನೊಂದು ಸತಿ ಅದೆಲ್ಲನೂ ಮಾಡಿ, ಪ್ಲಾಸ್ಟಿಂಗ್ ಅಲ್ಲ ಏನು ಆರಾಮ್ಸೆ ಎಲ್ಲ ಫಿಲ್ ಮಾಡಿ, ಮತ್ತು ಕೆಳಗಡೆ ಲೇಔಟಲ್ಲಿ ಅಂದರೆ ನಮ್ಮ ಒಂದು ಗ್ರೌಂಡ್ ಫ್ಲೋರಲ್ಲಿ ಎಷ್ಟು ಒಂದು ಫುಲ್, ನಾನು ಆವಾಗಲೇ ಹೇಳಿದಾಗೆ 40-50 ಡೈಮೆನ್ಷನಲ್ಲಿ ಫುಲ್ ಪಾರ್ಕಿಂಗ್ ಸಿಗುತ್ತೆ. ಪಾರ್ಕಿಂಗ್ ಆದಮೇಲೆ ಒಂದು ಸ್ಟೋರ್ ರೂಮ್ ಥರ ಕಟ್ಟಿಸ್ತಾ ಇದ್ದೀವಿ. ಇರಲಿ ಒಂದು ಗ್ರೌಂಡ್ ಫ್ಲೋರಲ್ಲಿ ಒಂದು ಸ್ಟೋರ್ ರೂಮ್ ಮತ್ತು ಒಂದು ಬಾತ್ರೂಮ್ ಇರಲಿ ಅಂತ ಹೇಳಿ. ಆ ಸ್ಟೇರ್ ಕೇಸ್ ಏನು ಕಾಣಿಸ್ತಾ ಇದೆಯಲ್ಲ, ಅಲ್ಲಿ ಲೆಫ್ಟ್ ಸೈಡಲ್ಲಿ ನಿಮಗೆ ಸ್ಟೇರ್ ಕೇಸ್ ಹಾಕೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ನೋಡಿ. ಅಲ್ಲಿ ಒಂದು ಆ ಸ್ಟೇರ್ಕೇಸ್ ಕೆಳಗಡೆ ಒಂದು ಟಾಯ್ಲೆಟ್ ಬರುತ್ತೆ, ಮತ್ತು ಅದ್ರ ಲೆಫ್ಟ್ ಸೈಡಲ್ಲಿ ಒಂದು ಬಾತ್ರೂಮ್ ಬರುತ್ತೆ. ಆ್ಯಂಡ್ ಇದು ಬಂದು ಲಿಫ್ಟ್ ವಾಲ್ಸ್. ತುಂಬ ಜನ ಲಿಫ್ಟ್ ಹಾಕ್ಸ್ಕೊತಾ ಇಲ್ಲ ನಾವು ಅಂತ ಅಂದ್ಕೊಂಡು ತುಂಬ ಜನ ಕಾಮೆಂಟ್ ಮಾಡಿದ್ರಿ, ಲಿಫ್ಟ್ ಹಾಕ್ಸ್ಕೊಳ್ಳಿ, ಲಿಫ್ಟ್ ಇಸ್ ಬೇಸಿಕ್ ಅಂತ. ಡೆಫಿನೆಟ್ಲಿ ಅದು ನಮಗೂ ಕೂಡ ಗೊತ್ತಿದೆ. ಆ್ಯಂಡ್ ನಾವು ಕೂಡ ಹಾಗೆ ಅಂದ್ಕೊಂಡ್ವಿ, ಬಿಕಾಸ್ ಲಿಫ್ಟ್ ಇಲ್ಲದಂತೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅಷ್ಟು ಫ್ಲೋರ್ ಹತ್ತಿ ಇಳಿಯೋದು. ಇವಾಗೇನೋ ಚಿಕ್ಕ ವಯಸ್ಸು, ಬಟ್ ಮುಂದೆ ಹೋಗ್ತಾ ಹೋಗ್ತಾ ನಮಗೆ ವಯಸ್ಸಾದಮೇಲೆ ತುಂಬಾ ಕಷ್ಟ ಆಗುತ್ತೆ ಅಂತ ಹೇಳಿ ಲಿಫ್ಟದೆಲ್ಲನೂ ಕೂಡ ಇದನ್ನು ಆಗಿದೆ. ಆ್ಯಂಡ್ ಇದು ಬಂದು ಒಂದು ಚಿಕ್ಕದೊಂದು ರೂಮ್ ಥರ ಮಾಡ್ಕೊಂಡಿದ್ದೀವಿ, ಒಂದು ಸ್ಟೋರ್ ರೂಮ್ ಥರ. ಸೊ ದಟ್ ಏನಾದರೂ ಎಕ್ಸ್ಟ್ರಾ ಏನಾದರೂ ಇದ್ದರೆ ನಾವು ಅಲ್ಲಿ ಸ್ಟೋರ್ ಮಾಡ್ಕೋಬೋದು ಅಂತ. ಆ್ಯಂಡ್ ಈ ಒಂದು ನಮ್ಮ ಕಂಪ್ಲೀಟ್ ಡೈಮೆನ್ಷನ್ ನೋಡ್ಬೋದು. ಸೊ ಈ ರೀತಿಯಾಗಿ ಕೆಳಗಡೆ ಒಂದಿಷ್ಟು ಜಾಗ ಫುಲ್ಲು ಪಾರ್ಕಿಂಗಿಗೆ ಅಂತ ಬಿಟ್ಕೊಂಡಿದ್ದೀವಿ. ಅಲ್ಲಿ ಮಧ್ಯೆ ಒಂದು ಪಿಲ್ಲರ್ನ ಇವಾಗ ನೀವು ನೋಡ್ತಾ ಇದ್ರಲ್ಲ, ಇಲ್ಲಿ ರೈಟ್ ಸೈಡಲ್ಲಿ ಒಂದು ಪಿಲ್ಲರ್ ಇದೆ ನೋಡಿ. ಸೊ ಈ ಒಂದು ರೈಟ್ ಸೈಡಲ್ಲಿರುವಂಥ ಪಿಲ್ಲರ್ನ ತೆಗೆದುಬಿಟ್ಟಿದ್ದೀವಿ ಆಯಿತಾ, ಬಿಕಾಸ್ ಅದು ಕಾರ್ ಆ ಕಡೆ ಸೈಡ್ ಹೋಗೋದಕ್ಕೆ ಹಿಂಸೆ ಆಗ್ತಿತ್ತು ಅಂತ ಹೇಳಿಬಿಟ್ಟು ಆ ಪಿಲ್ಲರ್ನ ತೆಗೆದು ಬೇರೆ ಕಡೆ ಹಾಕ್ಸಿದ್ದೀವಿ. ಬಿಕಾಸ್ ಅದೇನೋ ಪಿಲ್ಲರ್ ಇರಬೇಕು ಅಂತ ಹೇಳ್ತಾರೆ. ಸೊ ನೀವು ಏನಾದರೂ ಮನೆ ಕಟ್ಟಿಸ್ಬೇಕಾದ್ರೆ ಯಾವುದೇ ಕಾರಣಕ್ಕೂ ಈ ಥರ ಆಡ್ ನಂಬರ್ಸಲ್ಲಿ ಪಿಲ್ಲರ್ಸ್ ಬರಬಾರ್ದಂತೆ, ಅಂದರೆ ಈವೆನ್ ನಂಬರ್ಸಲ್ಲಿ ಬರಬೇಕು. ಈ ಥರ ಕೆಲವೊಂದು ಪಾಯಿಂಟ್ಸ್ನ ಫಾಲೋ ಮಾಡಿ. ಆ್ಯಂಡ್ ನಾವು ಅದಕ್ಕೆ ಅಂತಲೇ ಒಂದು ಡಮ್ಮಿ ಪಿಲ್ಲರ್ನ ಮಾಡ್ತಾಯಿದ್ವಿ, ಅಲ್ಲಿಂದ ತೆಗೆದು ಇನ್ನೊಂದು ಕಡೆ ಡಮ್ಮಿ ಪಿಲ್ಲರ್ ಇಡ್ತಾಯಿದ್ವಿ. ಆ್ಯಂಡ್ ಇದು ಮತ್ತೆ ನೆಕ್ಸ್ಟ್ ಟೈಮ್ ನಾವು ಸೈಟ್ ಹತ್ರ ಹೋದಾಗ ನೋಡ್ಬೋದು. ಸೊ ಈ ರೀತಿಯಾಗಿ ಫುಲ್ ಅಂದರೆ ಮೋಲ್ಡ್ ಹಾಕೋದಕ್ಕೆ ಈ ರೀತಿಯಾಗಿ ಸೆಂಟ್ರಿಂಗ್ ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾರೆ. ಸೊ ಒಂಥರ ತುಂಬಾ ಖುಷಿ ಆಗ್ತಿತ್ತು ಅದನ್ನ ಬಂದು ನೋಡಿದಾಗ. ಓಕೆ, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ, ಮೊದಲನೇ ಮೋಲ್ಡ್ ಅಲ್ವಾ, ಅದೊಂಥರ ಖುಷಿನೇ ಬೇರೆ. ಸೊ ಫೈನಲಿ ಎಲ್ಲ ಕೆಲಸನೂ ಶುಭವಾಗಿ ಚೆನ್ನಾಗಿ ನಡೀತಾ ಇತ್ತು. ಸೊ ತುಂಬಾ ಖುಷಿ ಆಗ್ತಾಯಿತ್ತು. ಹಾಗೂ ಕಾಮೆಂಟ್ಸಲ್ಲಂತೂ ತುಂಬ ಜನ ಕಾಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ. ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ಮತ್ತು ತುಂಬ ಕ್ವೆಶನ್ಸ್ ಕೂಡ ಕೇಳಿದ್ದೀರಾ, ಪ್ರತಿಯೊಂದಕ್ಕೂ ಆನ್ಸರ್ ಮಾಡ್ತಾ ಹೋಗ್ತೀವಿ. ಸೊ ಫಸ್ಟ್ ಇನ್ನೊಂದು ಕ್ವೆಶನ್ ಬಂದುಬಿಟ್ಟು, ಲೈಕ್ ನೀವು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಥವಾ ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ಅಂತ ಕೇಳಿದ್ರಿ. ಸೊ ನಾವು ಬಂದು ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿರೋದು, ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿರಾ. ಸೊ ಮೆಟೀರಿಯಲ್ ಎಲ್ಲ ನಾವೇ ತರಿಸ್ಕೊಡ್ತಾ ಇದ್ವಿ, ಅವರು ಜಸ್ಟ್ ಲೇಬರ್ ಕಾಂಟ್ರಾಕ್ಟ್ ಮಾತ್ರ ಕೊಟ್ಟಿದ್ದು. ಆ್ಯಂಡ್ ಗೈಸ್, ಇದು ಫೈನಲಿ ಬಂದು ಮೋಲ್ಡ್ ದಿವಸದ ವ್ಲಾಗ್. ಸೊ ಮೋಲ್ಡ್ ದಿವಸ ಬೆಳಗ್ಗೆ, ಅಂದರೆ ರಾತ್ರಿಯೇ ಮಮ್ಮಿ, ಡ್ಯಾಡಿ, ಲಚ್ಚು, ನಂದು ಎಲ್ಲರೂ ಕೂಡ ಬಂದುಬಿಟ್ಟಿದ್ರು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ನಾವು ಎದ್ದು ಆಲ್ಮೋಸ್ಟ್ ಒಂದು 4:45 ಗಂಟೆಗೆ ಎದ್ದು ಸ್ನಾನ ಮಾಡಿ ಎಲ್ಲರೂ ಕೂಡ ರೆಡಿಯಾಗಿ ಒಂದು 6:15 ಸೈಟ್ ಹತ್ರ ಬಂದುಬಿಟ್ವಿ. ಸೊ ಇಲ್ಲಿ ಬಂದು ನೋಡ್ಬೋದು, ಇವಾಗ ಪ್ರತಿಯೊಂದನ್ನು ಕೂಡ ಪ್ರಿಪೇರ್ ಮಾಡಿ, ಅಂದರೆ ಪ್ರೀವಿಯಸ್ ಡೇ ನೈಟೇ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ವಿ. ಹೂವು, ಹಣ್ಣು, ಸ್ವೀಟ್ಸು, ಮತ್ತು ಪಂಚಲೋಹದ್ದು ಬರುತ್ತೆ, ಅಂದರೆ ಬೆಳ್ಳಿ, ಚಿನ್ನ, ತಾಮ್ರ, ನವರತ್ನಗಳು, ಇದೆಲ್ಲನೂ ಕೂಡ ತೊಗೊಂಬಂದು ಇಟ್ಕೊಂಡ್ಬಿಟ್ಟಿದೆ. ಸೊ ಮಮ್ಮಿಯವ್ರು ಬಂದಾಗ ಅವರು ಆಲ್ರೆಡಿ ಅಂದರೆ ವ್ಯಾಪಾರ ಮುಗಿಸ್ಕೊಂಡು ಬರಬೇಕಿತ್ತು, ಬಿಕಾಸ್ ಸಂಡೇಸ್ ಮೋಲ್ಡ್ ಇರ್ತಿತ್ತು. ಸೊ ಸ್ಯಾಟರ್ಡೇ ಅಲ್ಲಿ ಅಂಗಡಿ ಮುಗಿಸ್ಕೊಂಡು ಅವ್ರು ಬರಬೇಕಿತ್ತು. ಆಲ್ಮೋಸ್ಟ್ ನಮ್ಮದು ಎಲ್ಲ ಒಂದು 2 ಸಂಡೇ ಆಗಿದೆ, ಇನ್ನೆರಡು ಬೇರೆ ಮಂಡೇ ಏನೋ ಆಗಿದೆ, ಆ ಥರ ಏನೋ ಆಗಿದೆ ಅನ್ಕೊತೀನಿ. ಆ್ಯಂಡ್ ಸಂಡೇಸೇ ಯೂಶ್ವಲಿ ಮೋಲ್ಡ್ ಮಾಡೋದು ಅಂತ ಹೇಳ್ತಾರೆ, ಅಂದರೆ ನಮ್ಮ ಮೇಸ್ತ್ರಿ ಅಂಕಲ್ ಹಾಗೆ ಹೇಳ್ತಾಯಿದ್ರು. ಸೊ ಫೈನಲಿ ಇವಾಗ ಎಲ್ಲನೂ ಕೂಡ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ಮೊದಲನೇ ಮೋಲ್ಡ್ ಪೂಜೆ ನನ್ನ ಕೈಯಲ್ಲೇ ಮಾಡಿಸಿದ್ದು ನಮ್ಮಮ್ಮ. ಅಂದರೆ ನನಗೆ ಹಾಗೂ ಪುನೀತಂಗೆ ಗುರುಬಲೆಲ್ಲ ತುಂಬ ಚೆನ್ನಾಗಿದೆ ಅಂತ ಬಂದಿತ್ತು. ಸೊ ಆವಾಗ ನಮ್ಮ ಕೈಲೇ ಮೇನಾಗಿ ಪೂಜೆ ಮಾಡಿಸ್ತಾ ಇದ್ದಿದ್ದು. ಆ್ಯಂಡ್ ಇವಾಗ ಬಂದುಬಿಟ್ಟು ಇಲ್ಲಿ ನೋಡಿದ್ರೆ ನೀವು, ನಾನೊಂದು ದೊಡ್ಡ ತಪ್ಪು ಮಾಡ್ತಾಯಿದ್ದೀನಿ ಆಯಿತಾ. ಈ ತಪ್ಪನ್ನ ದಯವಿಟ್ಟು ಯಾರೂ ಕೂಡ ಮಾಡೋಕ್ಕೆ ಹೋಗಬೇಡಿ. ಏನು ತಪ್ಪು ಅಂದರೆ, ಇಲ್ಲಿ ಆ ನವರತ್ನಗಳು ಕೊಟ್ಟಿರ್ತಾರಲ್ವ, ನವರತ್ನಗಳು ಅವರು ಅರೇಂಜ್ ಮಾಡಿ ಕೊಟ್ಟಿರ್ತಾರೆ. ಅದನ್ನ ನೀವು ಇಡಬೇಕಾದ್ರೆ ಹೇಗಾದರೂ ಇಡಿ, ಪರವಾಗಿಲ್ಲ. ಬಟ್ ಅದನ್ನು ತೆಗೆದುಬಿಟ್ಟು ಅದರದ್ದು ರತ್ನಗಳು ಆ ಕಡೆ ಈ ಕಡೆ ಹೋಗಬಾರ್ದಂತೆ. ಇದು ನಾನು ತುಂಬ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನಗಿದು
ಆವಾಗ ಗೊತ್ತಿರಲಿಲ್ಲ ನನಗೆ, ಆಮೇಲೆ ಗೊತ್ತಾಗಿದ್ದು. ಸೊ ಇದನ್ನ ಮಾತ್ರ ದಯವಿಟ್ಟು ಯಾರೇ ಆಗಲಿ ಮೋಲ್ಡ್ ಮಾಡಬೇಕಾದ್ರೆ ಈ ಒಂದು ತಪ್ಪನ್ನು ಮಾಡೋಕ್ಕೆ ಹೋಗಬೇಡಿ. ನೀನು ಹಿಡ್ಕೊಳ, ನಿಮಗೂ ಸೇರ್ಕೊಂಡು ಹಾಕೋಣ ಇಂಥ 3 ಜನ. ಅದನ್ನು ಬಿಚ್ಕೊಂಡಿದ್ವ ನೀನು? ತೋರಿಸೋದು ಗೋಲ್ಡ್, ಇದು ಗೋಲ್ಡ್, ಸಿಲ್ವರು, ತಾಮ್ರ. ಅಲ್ಲಿ ಗಾಡಿ ಪೂಜೆ ಮಾಡಬೇಕು. ನೀವು ಸ್ವಲ್ಪ ಈ ಕಡೆ ಬಾರ, ಈ ಕಡೆ ಅಷ್ಟು. ಸೊ ಬೆಳಗ್ಗೆ ಅಷ್ಟೊತ್ತಿಗೆ ಪೂಜೆ ಮಾಡೋ ಟೈಮಲ್ಲಿ ನೋಡ್ಬೋದು ಫಾಗ್ ಕೂಡ ಅಷ್ಟೇ ಸಿಕ್ಕಾಬಡೆ ಫಾಗ್ ಬಂದುಬಿಟ್ಟಿತ್ತು. ಆಲ್ಮೋಸ್ಟ್ ಟೈಮ್ ಆವಾಗ ಹೇಳಬೇಕು ಅಂದರೆ ಒಂದು 6:15 ಏನೋ ಇರ್ಬೋದು. ಅಷ್ಟು ಬೇಗನೆ ಪೂಜೆ ಮಾಡ್ತಾಯಿದ್ವಿ. ಆ್ಯಂಡ್ ಅವತ್ತಿನ ದಿವಸ ಮಾತ್ರ ಇವತ್ತಿಗೂ ಮರೆಯೋಕ್ಕಾಗಲ್ಲ. ನಿಜವಾಗ್ಲೂ ನಾವು ಎಷ್ಟು ಖುಷಿಯಿಂದ, ಎಷ್ಟು ಮನಸ್ಸು ತೃಪ್ತಿಯಿಂದ ಪೂಜೆ ಮಾಡ್ತಾಯಿದ್ವಿ. ಬಟ್ ಅವತ್ತಿನ ದಿನ ಮೋಲ್ಡ್ ಹಾಕಬೇಕಾದ್ರೆ ಎಷ್ಟು ತೊಂದರೆ ಆಯಿತು ಅಂದರೆ, ನಾನು ನಿಮಗೆ ಮುಂದೆ ಹೇಳ್ತೀನಿ ಏನೆಲ್ಲ ಆಯಿತು ತೊಂದರೆ ಅಂತ. ಬಟ್ ಹೇಳ್ತಾರಲ್ಲ, ಎಲ್ಲ ಇದ್ರ ಹಿಂದೆನೂ ಒಂದು ಒಳ್ಳೆಯದು ಇದ್ದೇ ಇರುತ್ತೆ ಅಂತ. ಕೊನೆಗೆ ಫೈನಲಿ ಎಲ್ಲ ಒಳ್ಳೇದಾಯಿತು. ಬಟ್ ಹಾಕಬೇಕಾದ್ರೆ ಆಗಿದ್ದು ಹಿಂಸೆ ಆಗಲಿ ಮತ್ತು ಆಗಿದ್ದು ತೊಂದರೆ ಆಗಲಿ ಅದಂತೂ ತುಂಬ ಜಾಸ್ತಿನೇ. ಸೊ ಕಾಮೆಂಟ್ ಸೆಕ್ಷನಲ್ಲಿ ಇನ್ನೊಂದು ಕಾಮೆಂಟ್ ಕೂಡ ಬಂದಿದೆ. ಏನಪ್ಪ ಅಂದರೆ, ಅಗ್ನಿ ಮೂಲೆ ಸೈಡಲ್ಲಿ ಬೋರ್ ಯಾಕೆ ಹಾಕಿದ್ದೀರಾ, ಅದು ದೇವ್ ಮೂಲೆಯಲ್ಲಿ ಬರಬೇಕಲ್ವಾ ಅಂತ. ಸೊ ನಮ್ಮ ಬೋರ್ ಬಂದ್ಬಿಟ್ಟು ಎಕ್ಸಾಕ್ಟಾಗಿ ಬಂದಿರೋದು ವಾಯು ಮೂಲೆಯಲ್ಲಿ, ಆಯಿತಾ. ನಮಗೆ ನೀರು ಎಕ್ಸಾಕ್ಟಾಗಿ ಹರಿಯೋದು ಬಂದು ಅಲ್ಲೇ ಬಂದಿದ್ದು, ಬೇರೆ ಕಡೆ ನಮಗೆ ಪಾಯಿಂಟ್ ಸಿಕ್ಕಿಲ್ಲ. ಸೊ ವಾಯುವ್ಯ ಮೂಲೆಯಲ್ಲಿ ಬೋರ್ ಪಾಯಿಂಟ್ ಸಿಕ್ಕಿದ್ರಿಂದ ನಾವು ಬೋರ್ ಅಲ್ಲೇ ಹೊಡಿಸಿದ್ದು. ಆ್ಯಂಡ್ ಅಗ್ನಿ ಮೂಲೆಯಲ್ಲಿ ಏನೂ ಇಲ್ಲ. ಬಟ್ ದೇವ್ ಮೂಲೆಯಲ್ಲಿ ನಾವು ಟ್ಯಾಂಕ್ನ, ಅಂದರೆ ಇದು ಕೆಳಗಡೆ ಏನು ಸಂಪು ಏನಂತೀವಲ್ಲ, ಸೊ ಸಂಪು ಬಂದು ದೇವ್ ಮೂಲೆಯಲ್ಲಿದೆ. ಸೊ ಇದೆಲ್ಲ ಪ್ರಾಪರ್ ವಾಸ್ತುನ ಫಾಲೋ ಮಾಡಿದ್ದೀವಿ ನಾವು. ಹಾಗೂ ಯಾವ ಕನ್ಸ್ಟ್ರಕ್ಷನ್ ಕಂಪನಿಗೆ ಕೊಟ್ಟಿರೋದು ನೀವು ಮನೆ ಕಟ್ಟೋದಕ್ಕೆ ಅಂತ ಕೇಳಿದ್ದೀರಾ. ಸೊ ಯಾವುದೇ ಥರದ ಕನ್ಸ್ಟ್ರಕ್ಷನ್ ಕಂಪನಿ ಕೊಟ್ಟಿಲ್ಲ ನಾವು ಮನೆ ಕಟ್ಟೋದು. ನಾರ್ಮಲ್ ನಮ್ಮ ಮೇಸ್ತ್ರಿ ಅವರೇ ಕಟ್ತಾ ಇರೋದು. ಆ್ಯಂಡ್ ಲೇಬರ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ. ಮೆಟೀರಿಯಲ್ಸ್ ಎಲ್ಲ ನಾವೇ ಹಾಕ್ಸ್ಕೊಡ್ತೀವಿ. ಹಾಗೂ ನಾವು ಆರ್ಕಿಟೆಕ್ಚರ್ ಮಾತ್ರ ನಾವು ಒಬ್ಬ ಕಂಪನಿ, ಅಂದರೆ ರೆಡ್ ಗ್ರಿಡ್ ಅಂತ ಒಂದು ಕಂಪನಿ ಇದೆ. ಸೊ ನಮ್ಮ ಬಿಲ್ಡಿಂಗ್ ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ಪ್ರತಿಯೊಂದೂ ಕೂಡ ಅವರೇ ಮಾಡಿರೋದು. ಸೊ ಎಸ್, ರೆಡ್ ಗ್ರಿಡ್ ಅಂತ ಆರ್ಕಿಟೆಕ್ಚರ್ ಪ್ಲ್ಯಾನಿಂಗ್ ಇಸ್ಕೊಂಡಿರೋದು. ಬಟ್ ಕಟ್ಟಿಸ್ತಾ ಇರೋದು ಬಂದು ಮೇಸ್ತ್ರಿ ಹತ್ರನೇ ನಮ್ಮ ಒಂದು ಮೆಟೀರಿಯಲ್ ಕೊಟ್ಟು. ಹಾಗೂ ತುಂಬ ಜನ ಇಂಥೊಂದು ಕಾಮೆಂಟ್ನ ಮಾಡ್ತಿದ್ದೀರಾ, ಲೈಕ್ ಈಗಿನ ಕಾಲದಲ್ಲಿ ಫಸ್ಟ್ ಆಫ್ ಆಲ್ ಈ ಥರ ಸಿಬ್ಲಿಂಗ್ಸ್ ಒಟ್ಟಿಗೆ ಇರೋದೇ ತುಂಬ ಕಷ್ಟ. ಅದರಲ್ಲಿ ನೀವು ಒಟ್ಟಿಗೆ ಅಕ್ಕ ತಂಗಿಯರು ಒಟ್ಟಿಗೆ ಅಳಿಯಂದರು ಕೂಡ ಸೇರಿ ಕಟ್ತಾ ಇದ್ದೀರಾ ಅಂದರೆ ತುಂಬಾ ಹೆಮ್ಮೆ ವಿಷಯ ಅಂತ ಹೇಳಿದ್ರಿ. ಥ್ಯಾಂಕ್ ಯು ಸೋ ಮಚ್. ಹೌದು, ನಮ್ಮ ಗಂಡಂದಿರ ಸಪೋರ್ಟ್ ಇಲ್ಲ ಅಂತಿದ್ರೆ ನಾವು ಇಷ್ಟೆಲ್ಲ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಅವರ ಸಪೋರ್ಟ್, ಅವರ ಒಂದು ಒಳ್ಳೆತನ ಇರೋದಕ್ಕೇ ನಾವು ಇಷ್ಟೆಲ್ಲ ಮಾಡೋಕ್ಕಾಗ್ತಾ ಇರೋದು ಅಂತಲೇ ಹೇಳ್ಬೋದು. 1 BHKನ ಗ್ರೌಂಡ್ ಫ್ಲೋರಲ್ಲಿ ಮಾಡಬೇಕಿತ್ತು ಸುಪ್ರಿಯಾ ಅಂತ ಹೇಳ್ತಾ ಇದ್ದೀರಾ. ಸೊ 1 BHK ಫಸ್ಟ್ ಇದ್ದಿದ್ದು ಪ್ಲ್ಯಾನ್ ಪ್ರಕಾರ ಗ್ರೌಂಡ್ ಫ್ಲೋರಲ್ಲೇ ಇತ್ತು. ಬಟ್ ದೆನ್ ಗ್ರೌಂಡ್ ಫ್ಲೋರಲ್ಲಿ 1 BHK ಹಾಕಿದ್ರೆ ನಮಗೆ ಸ್ಪೇಸ್ ತುಂಬಾ ಕಡಿಮೆ ಸಿಗ್ತಾಯಿತ್ತು ಪಾರ್ಕಿಂಗ್ಗೆ. ನಮಗೆ ಬಂದು ಒಂದೊಂದು ಮನೆಗೂ 2 ಕಾರ್ 2 ಬೈಕ್ ಈ ಥರ ಪಾರ್ಕಿಂಗ್ ಇರಬೇಕು ಅಂತ ಅಂದ್ಕೊಂಡು ನಾವು ಮಾಡಿದ್ದು. ಬಿಕಾಸ್ ನಮ್ಗೆ ಇರೋದೆಲ್ಲ ಬರೀ ಗಂಡು ಮಕ್ಕಳೇ. ಸೊ ಅವರ ಬೈಕ್ಸ್ ಅದು ಇದು ಅಂತ ಜಾಸ್ತಿನೇ ಇರುತ್ತೆ. ಆ ಥರ ಎಲ್ಲ ಯೋಚನೆ ಮಾಡಿ ನಾವು ಪಾರ್ಕಿಂಗ್ ದೊಡ್ಡದಾಗಬೇಕು ಅಂತ ಹೇಳಿ 1 BHKನ ಗ್ರೌಂಡ್ ಫ್ಲೋರಿಂದ ಟೆರೆಸ್ ಫ್ಲೋರ್ಗೆ ಶಿಫ್ಟ್ ಮಾಡಿದ್ದು. ಓಕೆ ಗೈಸ್, ಸೊ ಫೈನಲಿ ಇವಾಗ ಇಲ್ಲಿ ನೋಡ್ಬೋದು
ನಮ್ಮ ಮೋಲ್ಡ್ ಏನಿದೆಯೋ ಸ್ಟಾರ್ಟ್ ಆಗಿದೆ. ಸೊ RMC ತುಂಬ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಆಯಿತು. ಬಟ್ ಏನು ಪ್ರಾಬ್ಲಮ್ ಆಯಿತು ಅಂತ ನಾನು ನಿಮಗೆ ಇವಾಗ ಹೇಳ್ತೀನಿ. ಸೊ ಫಸ್ಟು RMCಗೆ ನಾವು ಒಬ್ಬರು ರೆಗ್ಯುಲರ್ ಆಗಿ ನಮ್ಮ ಬೇಸ್ಮೆಂಟ್ ಅಂದರೆ ಫೌಂಡೇಶನ್ಗೆ ಯಾರು ಹಾಕಿದ್ರಲ್ಲ RMC ಅವ್ರಿಗೆ ಹೇಳಿದ್ವಿ. ಬಟ್ ಅವ್ರು ಅವತ್ತಿನ ದಿವಸ ಕ್ಯಾನ್ಸಲ್ ಆಯಿತು ಆಯಿತಾ. ನಮ್ಮ ಎಲ್ಲ ಪ್ರಿಪರೇಷನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ, ಮೋಲ್ಡ್ ಹಾಕೋದಕ್ಕೆ ಎಲ್ಲರನ್ನೂ ಕರೆಸ್ಬಿಟ್ಟಿದ್ದಾರೆ ಮೇಸ್ತ್ರಿ. ಬಟ್ ಅವತ್ತಿನ ದಿವಸ ಕ್ಯಾನ್ಸಲ್ ಆಗಿದ್ದರಿಂದ ಮತ್ತೆ ನಾವು ಬೇರೆ ಇನ್ನೊಬ್ಬರನ್ನ ಅಂದರೆ ಇನ್ನೊಬ್ಬರು ಆವಾಗಲೇ ತಕ್ಷಣಕ್ಕೆ ಕಾಂಟ್ಯಾಕ್ಟ್ ಮಾಡಿ ಅವ್ರ ಕಡೆಯಿಂದ RMCನ ತರಿಸ್ಕೊಂಡಿದ್ದಾಯಿತು. ಬಟ್ ಏನಾಯ್ತಪ್ಪ ಅಂದರೆ ಅದು ಸ್ವಲ್ಪ ನೀರು ಥರ ಬಂದ್ಬಿಡ್ತು ಜಾಸ್ತಿ. ಅಂದರೆ ಈ ಸಿಮೆಂಟ್ ಮತ್ತು ಈ ಮಿಕ್ಸಿಂಗ್ ಕರೆಕ್ಟಾಗಿ ಆಗದಂತೆ ಸ್ವಲ್ಪ ನೀರು ಥರ ಬಂತು. ಸೊ ಆ ಕಡೆ ಸೈಡಿಂದ ಸ್ಟಾರ್ಟ್ ಮಾಡಿದ್ದು, ಅಂದರೆ ಕಿಡ್ಸ್ ಬೆಡ್ರೂಮಿಂದ ಸ್ಟಾರ್ಟ್ ಮಾಡಿದ್ದಲ್ಲ. ಸೊ ಆ ಕಡೆ ಸೈಡ್ ನೋಡಿದ್ರೆ ಫುಲ್ ಸ್ವಲ್ಪ ನೀರು ಥರ ಬಂದಿತ್ತು. ಮತ್ತೆ ಇನ್ನೊಂದು ಸತಿ ಎಷ್ಟೊಂದು ಸತಿ ಕಂಪ್ಲೇಂಟ್ ಮಾಡಿ, ಯಾಕಂದರೆ 4 RMCನ ತರಿಸಿದ್ದು. ಸೊ ಅದೆಷ್ಟೊಂದು ಸತಿ ಕಂಪ್ಲೇಂಟ್ ಮಾಡಿ ಮತ್ತೆ ಅದು ಸರಿ ಮಾಡಿಸಿ ಸ್ವಲ್ಪ ಅಲ್ಲಿ ಹಿಂಸೆ ಆಯಿತು. ಬಿಕಾಸ್ ಅಲ್ಲಿ ಮಟ್ಟ ಮಾಡೋರಿಗೂ ಕೂಡ ಹಿಂಸೆ ಆಗ್ತಿತ್ತು. ತುಂಬ ನೀರು ಥರ ಇದ್ದರೆ ಅದು ಚೆನ್ನಾಗಿ ಕೂರೋದಿಲ್ಲ, ಆ ಟೆನ್ಷನ್ ಬೇರೆ ಇತ್ತು. ಸೊ ಈ ಥರ ಎಲ್ಲ ತುಂಬಾ ಟೆನ್ಷನ್ಸ್ ನಡೀತಾ ಇತ್ತು. ಆದರೆ ಏನಪ್ಪ ಅಂದರೆ ಫೈನಲಿ ಮೊದಲನೇ ಮೋಲ್ಡು ಅಂದ್ಕೊಂಡಿದ್ದ ದಿವಸ ಆಯ್ತಲ್ಲ ಅನ್ನೋದು ಖುಷಿ ಅಷ್ಟೇ. ಆದರೆ ಅದೊಂದು RMCದು ಪ್ರಾಬ್ಲಮ್ ಆಗ್ತಿರಲಿಲ್ಲ ಅಂದರೆ ಎಲ್ಲನೂ ಚೆನ್ನಾಗಾಗ್ತಿತ್ತು. ಸ್ವಲ್ಪ ಅದು ಜಾಸ್ತಿ ನೀರು ಥರ ಬರ್ತಿದ್ರಿಂದ ಒಂದು ಲೋಡ್ನ ಸ್ಟಾಪ್ ಮಾಡಿಸಿ ಅದನ್ನ ಕಳಿಸಿ ಮತ್ತೆ ಬೇರೆ ಲೋಡ್ನ ತರಿಸಿ ಹಾಕ್ಸಿದ್ದು. ಈ ಥರ ಎಲ್ಲ ಪ್ರಾಬ್ಲಮ್ಸ್ ತುಂಬಾ ಆಯಿತು. ಆ್ಯಂಡ್ ಸ್ಟಾರ್ಟ್ ಮಾಡಿದ್ದು ಕೂಡ ನಾವು ಪೂಜೆ ಬೆಳಗ್ಗೆ ಅಷ್ಟೊತ್ತಿಗೆ ಮಾಡಿ ಅದು ಸ್ಟಾರ್ಟ್ ಆಗಿದೆ ಮಧ್ಯಾಹ್ನಕ್ಕೆ. ಯಾಕಂದರೆ ನಾನು ಆಗಲೇ ಹೇಳಿದಾಗೆ ಒಂದು RMC ನಾವು ಯಾರು ಫಸ್ಟ್ ಹೇಳಿದ್ವಲ್ಲ ಅವ್ರದ್ದು ಕ್ಯಾನ್ಸಲ್ ಆಗಿ ಮತ್ತೆ ಇನ್ನೊಬ್ಬರ ಹತ್ರ ತರಿಸ್ಕೊಂಡಿದ್ದು. ಸೊ ಈ ರೀತಿಯಾಗೆಲ್ಲ ಪ್ರಾಬ್ಲಮ್ ಆಗಿ ಮಧ್ಯಾಹ್ನಕ್ಕೆ ಸ್ಟಾರ್ಟ್ ಆಯಿತು. ಬಟ್ ದಟ್ಸ್ ಓಕೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಬೇಕು ಅಷ್ಟೇ. ಆ್ಯಂಡ್ ನಾನು ನೋಡಿ ಸೀರೆ ಚೇಂಜ್ ಮಾಡೋಕ್ಕೂ ಕೂಡ ಮನೆಗೆ ಹೋಗಲಿಲ್ಲ, ಇಲ್ಲೇ ಇದ್ದೆ ಕಾಯ್ಕೊಂಡು ಇಲ್ಲ ಬರುತ್ತೆ ಅಂತ. ಲಚ್ಚುನಂದು ಕೂಡ ಕೆಳಗಡೆ ಇದ್ದಾರೆ. ಅವರಂತೂ ಈ ಥರ ಪಕ್ಕದ ಮನೆಯಲ್ಲಿ ಪಾಪ ಅವರು ತುಂಬಾ ಒಳ್ಳೆಯವರು. ನಮ್ಮ ನೇಬರ್ಸ್ ಮಾತ್ರ ಎಲ್ಲರೂ ಕೂಡ ಅಷ್ಟೇ ತುಂಬಾ ಒಳ್ಳೆಯವರು. ಸೊ ಅವರು ಸ್ವಲ್ಪ ಬನ್ನಿ ನಮ್ಮ ಮನೇಲೇ ಇರಿ ಅಂತ ಹೇಳಿ ಮಕ್ಕಳನ್ನೆಲ್ಲ ಅಲ್ಲೇ ಅವ್ರ ಮನೆಯಲ್ಲೇ ಮಲಗಿಸ್ಬಿಟ್ಟಿದ್ವಿ. ಆ್ಯಂಡ್ ಗೈಸ್ ಇದು ಬಂದು ಸಂಜೆ ಮತ್ತೆ ವಿಡಿಯೋನ ಕಂಟಿನ್ಯೂ ಮಾಡ್ತಾ ಇರೋದು. ಸೊ ಮೇಲ್ಗಡೆ ಮೋಲ್ಡ್ ಎಲ್ಲ ಆದಮೇಲೆ ಎಲ್ಲರೂ ಮನೆಗೆ ಹೋದ್ವಿ. ಒಂದು 4-5 ಅವರ್ಸ್ ಅದು ಬಿಟ್ಕೊಂಡು ಅದು ಸೆಟ್ ಆಗಿರುತ್ತೆ ಅಂತ ಹೇಳಿದ್ರು. ಆ್ಯಂಡ್ ಸಂಜೆ 6 ಗಂಟೆಗೆ ಎಕ್ಸಾಕ್ಟ್ಲಿ ದೀಪ ಹಚ್ಚಬೇಕು ಅಂತ ನನಗೆ ಮೇಘನಾ ಕೂಡ ಹೇಳಿದ್ರು ಮತ್ತು ಬೇಸ್ತ್ರಿ ಕೂಡ ಹೇಳಿದ್ರು. ಸೊ ಸಂಜೆ ಬಂದು ಇವಾಗ ದೀಪ ಹಚ್ಚಿದ್ದೀನಿ ಇಲ್ಲಿ. ಅಂದರೆ ಒಂದು ಗೂಡು ಅಂತ ಹಾಕಿದ್ಮೇಲೆ ಅದಕ್ಕೆ ದೀಪ ಹಚ್ಚಬೇಕಂತೆ. ಸೊ ನೀವು ಕೂಡ ಏನಾದರೂ ಮೋಲ್ಡ್ ಹಾಕಿದ್ರೆ ಅದನ್ನ ಫಾಲೋ ಮಾಡಿ. ಆ್ಯಂಡ್ ಅದಾದಮೇಲೆ ನಾನು ವೀಡಿಯೋನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಮೇಲ್ಗಡೆ. ಬಟ್ ಈ ಥರ ನೀರೆಲ್ಲ ಕಟ್ಟಿಬಿಟ್ಟಿದ್ದಾರೆ. ಒಂದು 15 to 20 ಡೇಸ್ ಈ ರೀತಿಯಾಗಿ ನೀರು ಕಟ್ಟಿಬಿಟ್ಟಿದ್ರು. ಸೊ ಮೇಲ್ಗಡೆ ಮೋಲ್ಡ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಆ್ಯಂಡ್ ಇದು ಬಂದು ನಮ್ಮ ಕೆಳಗಡೆ ಪಾರ್ಕಿಂಗ್ ನೋಡಿ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿರೋದ್ರಿಂದ ಆ್ಯಂಡ್ ತುಂಬ ಹೈಟಾಗಿ ನಾವು ಕಾಂಪೌಂಡ್ ಎಲ್ಲ ಹಾಕ್ಸಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಳಗಡೆ ಸೈಡೆಲ್ಲ. ಮತ್ತು ಲೆಫ್ಟ್ ಸೈಡಲ್ಲಿ ಒಂಥರ ಲಾನ್ ಏರಿಯಾ ಥರ ಎಲ್ಲ ಮಾಡಿಸಿದ್ದೀವಿ. ಸೊ ಈ ಥರ ಒಂದು ಪ್ಯಾಟರ್ನಲ್ಲಿ ನಮ್ಮ ಒಂದು ಎಂಟ್ರಿ ವೇ ಬರಬೇಕು ಅಂತ ಅಂದ್ಕೊಂಡಿರೋದು. ಗೊತ್ತಿಲ್ಲ ಇವಾಗ ಹೇಗೆ ಬರುತ್ತೆ ಅಂತ, ಅದು ಫೈನಲ್ ಔಟ್ಪುಟ್ ಬಂದಾಗಲೇ ಗೊತ್ತಾಗೋದು. ಬಟ್ 3Dನಲ್ಲಿ ನಮಗೆ ಡಿಸೈನ್ ಕೊಟ್ಟಿರೋದು ಈ ರೀತಿಯಾಗಿ. ಸೊ ಜಾಸ್ತಿ ಪಾರ್ಕಿಂಗ್ ಏರಿಯಾ ಜಾಸ್ತಿ ಇರಬೇಕು ಅನ್ನೋ ಒಂದು ಮೇನ್ ಕಾನ್ಸೆಪ್ಟಿಂದ ನಾವು ಮಾಡಿದ್ದು ಈ ರೀತಿಯಾಗಿ. ಈ ಮಧ್ಯದಲ್ಲಿ ಒಂದು ವಾಲ್ ಕಾಣಿಸ್ತಿದ್ದಿಲ್ಲ, ಅದೊಂದು ಮಾತ್ರ ಬರಲ್ಲ. ಆ್ಯಂಡ್ ಗೈಸ್ ಇದು ಬಂದು ನಂದು ಮನೆ ಕಂಪ್ಲೀಟಾಗಿ ಯಾವ ರೀತಿಯಾಗಿ ಬರುತ್ತೆ ಅಂತ ತೋರಿಸ್ತಾ ಇದ್ದೀನಿ. ಸೊ ಅದು ಮೇನ್ ಗೇಟ್, ಅದಾದಮೇಲೆ ಲೆಫ್ಟ್ ಸೈಡಲ್ಲಿ ಒಂದು ದೊಡ್ಡ ವಾಲ್, ಬ್ರಿಕ್ಸ್ ವಾಲ್. ಸೊ ಆದಷ್ಟು ಈ ಥರ ನ್ಯಾಚುರಲ್ ಎಲಿಮೆಂಟ್ಸ್ನ ಯೂಸ್ ಮಾಡಬೇಕು ಅಂತ ಹೇಳಿಬಿಟ್ಟು ನ್ಯಾಚುರಲ್ ಕ್ಲಾಡಿಂಗ್ಸ್ನ, ಸ್ಟೋನ್ ಕ್ಲಾಡಿಂಗ್ಸ್ನ ಯೂಸ್ ಮಾಡ್ತಾ ಇದ್ದೀವಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡ್ಬೋದು. ಓವರ್ ಆಲ್ ದ ಲೇಔಟ್ 3 ಬೆಡ್ರೂಮ್ ಬರುತ್ತೆ, ಒಂದು ಮಾಸ್ಟರ್ ಬೆಡ್ರೂಮ್ ತುಂಬಾ ದೊಡ್ಡದಾಗಿ ಬರುತ್ತೆ. ಸೊ ಈ ರೀತಿಯಾಗಿ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಒಂದು ಕಿಡ್ಸ್ ರೂಮ್, ಒಂದು ಗೆಸ್ಟ್ ರೂಮ್, ಒಂದು ದೊಡ್ಡ ಬಾಲ್ಕನಿ. ಸೊ ಈ ಥರ ತುಂಬಾ ಚೆನ್ನಾಗಿ ಲೇಔಟ್ ಎಲ್ಲ ಫಾರ್ಮ್ ಆಗಿದೆ. ಸೊ ಇದು ಫಸ್ಟ್ ಫ್ಲೋರ್ ಪ್ಲ್ಯಾನಿಂಗ್ ಕಂಪ್ಲೀಟಾಗಿ ಈ ರೀತಿಯಾಗಿದೆ. ಸೆಕೆಂಡ್ ಫ್ಲೋರಲ್ಲಿ ಕೆಲವೊಂದು ಚೇಂಜಸ್ ಆಗಿದೆ. ಸೊ ಫಸ್ಟ್ ಫ್ಲೋರಲ್ಲಿ ನೀವು ಮಾಸ್ಟರ್ ಬೆಡ್ರೂಮ್ ಅಂದರೆ 3 ಫ್ಲೋರ್ದು ಮಾಸ್ಟರ್ ಬೆಡ್ರೂಮ್ ಚೇಂಜಸ್ ಇದೆ. ಮತ್ತು ಒಂದು ಫ್ಲೋರ್ದು ಕಿಡ್ಸ್ ಬೆಡ್ರೂಮ್ ಕೂಡ ಚೇಂಜಸ್ ಇದೆ. ಬಟ್ ಇದು ಗೆಸ್ಟ್ ಬೆಡ್ರೂಮ್ ಅಂತ ಏನು ಮಾಡಿದ್ದೀವಲ್ಲ ಅದು ಮಾತ್ರ ಎಲ್ಲ ಫ್ಲೋರ್ಗೂ ಸೇಮ್ ಗೆಸ್ಟ್ ಬೆಡ್ರೂಮೇ ಬರುತ್ತೆ. ಬಟ್ ಎಸ್ ಗೈಸ್, ಸೊ ಈ ರೀತಿಯಾಗಿ ನಮ್ಮ ಒಂದು ಕಂಪ್ಲೀಟ್ ಔಟ್ಲುಕ್ ಇದೆ. ಹೇಗೆ ಕಾಣಿಸ್ತಾ ಇದೆ ನಂದು ಫಸ್ಟ್ ಫ್ಲೋರ್ ಹೇಗಿದೆ ಕಾಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವಾಗ ಓಕೆ ಗೈಸ್, ನೋಡ್ಕೊಂಬಂದ್ರಲ್ಲ ಪ್ರತಿಯೊಂದೂ ಹೇಗೆ ಬಂದಿದೆ ಅಂತ. ಸೊ ಆದಷ್ಟು ರಿಯಲ್ ಟೈಮ್ ಬ್ಲಾಗ್ಸ್ನ ಬೇಗ ಶೇರ್ ಮಾಡಿ ಅಂತ ಹೇಳ್ತೀರಾ. ತುಂಬ ಹತ್ರನೇ ಬಂದುಬಿಟ್ವಿ ರಿಯಲ್ ಟೈಮ್ ಬ್ಲಾಗ್ಸ್ಗೆ. ತುಂಬಾ ಬೇಗನೆ ಶೇರ್ ಮಾಡ್ತೀವಿ ಅದನ್ನು ಕೂಡ. ಆದರೆ ರಿಯಲ್ ಟೈಮಲ್ಲಿ ಇವಾಗ ಸದ್ಯಕ್ಕೆ ಏನು ಕೆಲಸ ನಡೀತಾ ಇದೆ ಅದನ್ನು ಕೂಡ ಆದಷ್ಟು ಬೇಗನೆ ಶೇರ್ ಮಾಡ್ತೀವಿ. ಸೊ ವೆಯ್ಟ್ ಮಾಡ್ತಾ ಇರಿ. ಆ್ಯಂಡ್ ಇಲ್ಲಿಗೆ ಇವತ್ತಿನ ಬ್ಲಾಗ್ನ ಮುಗಿಸ್ತಾ ಇದ್ದೀನಿ. ನಿಮಗೆ ಆಗಲೇ ಹೇಳಿದಾಗೆ ಏನೇ ಕ್ವೆಶನ್ಸ್
ಮನೆ ರಿಲೇಟೆಡ್ ಆಗಲಿ ಅಥವಾ ಏನೇ ಡೌಟ್ಸ್ ಏನೇ ಇದ್ರೂ ಪ್ಲೀಸ್ ನನಗೆ ಕಾಮೆಂಟ್ ಸೆಕ್ಷನ್ ಅಥವಾ ಪರ್ಸ್ನಲ್ ಆಗಿ ನೀವು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ಬೋದು. ನಾವು ಆದಷ್ಟು ಎಲ್ಲದಕ್ಕೂ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀವಿ. ನಮ್ಮಿಂದ ಎಷ್ಟು ನಾವು ಏನು ತಪ್ಪು ಮಾಡಿದ್ದೀವಿ, ಏನು ಕರೆಕ್ಟಾಗಿ ಮಾಡಿದ್ದೀವಿ, ಏನು ನಾವು ನಿಮಗೆ ಟಿಪ್ಸ್ನ ಕೊಡ್ಬೋದು, ಪ್ರತಿಯೊಂದನ್ನು ಕೊಡೋಕ್ಕೆ ಟ್ರೈ ಮಾಡ್ತೀವಿ. ಸೊ ದಟ್ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗಬೇಕು ಅನ್ನೋದೇ ನಮ್ಮ ಒಂದು ಮೇನ್ ಇಂಟೆನ್ಷನ್. ಆ್ಯಂಡ್ ತುಂಬ ಜನ ಲೈಕ್ ನಮಗೆ ತುಂಬ ಎನ್ಕರೇಜ್ ಆಗ್ತಿದೆ, ಅಂದರೆ ಒಂಥರ ನಾವು ಮಾಡಬೇಕು ಅನ್ನೋ ಛಲ ಬರ್ತಿದೆ ಸುಪ್ರಿಯಾ ಅಂತ ಹೇಳಿದ್ರೆ. ಸೊ ಅದರಿಂದಂತೂ ಇನ್ನೂ ಜಾಸ್ತಿ ಖುಷಿ ಆಯಿತು. ಡೆಫಿನೆಟ್ಲಿ ಪ್ರತಿಯೊಬ್ಬರು ಮಾಡಿ. ಏನು ಗೊತ್ತಾ, ನಾವೊಂದು ಏಮ್ ಅಂತ ಒಂದು ಇಟ್ಕೊಂಡ್ರೆ ಆ ಗುರಿನ ಮುಟ್ಟಕ್ಕೆ ಆದಷ್ಟು ಪ್ರಯತ್ನ ಪಡ್ತೀವಿ. ನಾವೇನು ಗುರಿನೇ ಇಟ್ಕೊಳ್ದಂತೆ ನಾವು ಬರೀ ಕೆಲಸ ಮಾಡ್ತಾ ಇದ್ದೀವಿ ಅಂತಂದರೆ ನಾವು ಏನಕ್ಕೆ ಕೆಲಸ ಮಾಡ್ತಾ ಇದ್ದೀವಿ ಅದಕ್ಕೆ ಅರ್ಥನೇ ಇರೋದಿಲ್ಲ. ಸೊ ಲೈಫಲ್ಲಿ ಯಾವತ್ತೇ ಆಗಲಿ ಒಂದು ಗುರಿನ ಇಟ್ಕೊಂಡು ಆ ಗುರಿನ ಮುಟ್ಟಬೇಕು ಅಂತ ಹೇಳಿಬಿಟ್ಟು ನೀವು ಕೆಲಸ ಮಾಡಿ. ನಿಮ್ಮ ಕೆಲಸದಲ್ಲಿ ಕೂಡ ಸಕ್ಸಸ್ಫುಲ್ ಆಗ್ತೀರಾ, ನಿಮ್ಮ ಲೈಫಲ್ಲಿ ಕೂಡ ಸಕ್ಸಸ್ಫುಲ್ ಆಗ್ತೀರಾ. ನಿಮ್ಮ ಗುರಿನ ಕೂಡ ಲೇಟಾಗಲಿ ಬಟ್ ಡೆಫಿನೆಟ್ಲಿ ಮುಟ್ಟೇ ಬಿಡ್ತೀರಾ. ಸೊ ಎಸ್, ಆದಷ್ಟು ಚೆನ್ನಾಗಿರಿ, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಲೈಫ್ನ ಎಂಜಾಯ್ ಮಾಡಿ. ಆ್ಯಂಡ್ ಕೆಲಸ ಹಾರ್ಡ್ ವರ್ಕ್ನ ನಿಲ್ಲಿಸ್ಬೇಡಿ, ಮಾಡ್ತಾಯಿರಿ. ಓಕೆ ಗೈಸ್, ಸೊ ಇಲ್ಲಿಗೆ ಇವತ್ತಿನ ವ್ಲಾಗ್ನ ಮುಗಿಸ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್, ಹ್ಯಾಪಿಯಾಗಿರಿ, ಖುಷಿಯಾಗಿರಿ, ಪಾಸಿಟಿವ್ ಆಗಿರಿ. ಆ್ಯಂಡ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.